ಭಾರತದ ದಾಳಿಗೆ ಉಗ್ರ ಮಸೂದ್ ಅಜರ್ ಕುಟುಂಬ ಛಿದ್ರವಾಗಿದೆ. ಮೊದಲ ಬಾರಿಗೆ ಒಪ್ಪಿಕೊಂಡಿರೋದು ಜೈಷೆ ಮೊಹಮ್ಮದ್ ಸಂಘಟನೆ. ಇದನ್ನ ಜೆಇಎಂ ಕಮಾಂಡರ್ ಮಸೂದ್ ಇಲಿಯಾಸ್ ಕಾಶ್ಮೀರಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರೋದು. ಸಾಮಾಜಿಕ ಮಾಧ್ಯಮದಲ್ಲಿ ಇಲಿಯಾಸ್ ವಿಡಿಯೋ ವೈರಲ್ ಆಗ್ತಾ ಇದೆ. ಕಾಶ್ಮೀರಿ ಉರ್ದು ಭಾಷೆಯಲ್ಲಿ ಮಾತನಾಡಿರೋದು ಉಗ್ರ ಇಲಿಯಾಸ್. ಇಲ್ಲಿ ಬಹವಾಲ್ಪುರದಲ್ಲಿ ಅಡಗಿಕೊಂಡಿದ್ದಂಥ ಮಸೂದ್ ಅಜರ್ ಕುಟುಂಬ ಜಾಮಿಯಾ ಮಸೀದಿ ಸುಭಾನ್ ಅಲ್ಲಾಹ್ನಲ್ಲಿ ನೆಲೆಸಿದ್ದು ಮಸೂದ್ನ ಫ್ಯಾಮಿಲಿ. ಜೈಷೆ ಮೊಹಮ್ಮದ್ ಸಂಘಟನೆಗೆ ಈ ಮಸೀದಿನೇ ಕಾರಸ್ಥಾನವಾಗಿತ್ತು. ಈ ಒಂದು ಮಸೀದಿಯ ಮೇಲೆ ದಾಳಿಯಾದಾಗ, ಈ ಭಾಗದಲ್ಲಿ ದಾಳಿಯಾದಾಗ ಅಜರ್ ಮೆಹಮೂದ್ನ ಇಡೀ ಫ್ಯಾಮಿಲಿ ಮಸೂದ್ ಅಜರ್ ಎಲ್ಲ ಇದ್ನಲ್ಲ, ಇವನು ಇಡೀ ಫ್ಯಾಮಿಲಿನೇ ಹಾಳಾಗೋಯ್ತು, ಛಿದ್ರವಾಯಿತು ಅಂತ ಹೇಳಿ ಇಲಿಯಾಸ್ ಮಾತನಾಡಿದ್ದಾನೆ. जुग्राफियाई सरहदों के लिए कभी हम दिल्ली से टकराए, कभी हम काबुल में टकराए, कभी हम कंधार से टकराए। सब कुछ कुर्बान करने के बाद 7 मई को भावलपुर के अंदर मौलाना मसूद अजहर की फैमिली के लोग, बहनें और बेटे और बच्चे रेजा हो गए, टुकड़ों में तकसीम हो। नजरियाती जुग्राफियाई सरहदों के लिए कभी हम दिल्ली से टकराए, कभी हम काबुल में टकराए, कभी हम कंधार से टकराए। सब कुछ कुर्बान करने के बाद 7 मई को भावलपुर के अंदर मौलाना मसूद अजहर की फैमिली के लोग